ವೆಲ್ಕಮ್ ಟು ಬೆಂಗಳೂರು ರೋಡ್ಸ್. ಹೀಗೂ ಉಂಟೆ ಸಂಚಿಕೆ 1. ರೀಸೆಂಟಾಗಿ ಒಂದು ಕಡೆ EMI ಪೇ ಮಾಡೋದಕ್ಕೆ ನಾನು ಹೋಗಿದ್ದೆ. ಇನ್ಸ್ಟಿಟ್ಯೂಷನ್ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಅದಕ್ಕೆ ಹೋಗ್ಬೇಕಾದ್ರೆ ಈ ಫುಟ್ಪಾತ್ನೆಲ್ಲ ತೆಗೆದುಬಿಟ್ಟಿದ್ರು. ಏನಂದರೆ ಶಾಪಿಗೆ ಹೋಗೋದಕ್ಕೆ ಏನಾದರೂ ಒಂದು ರ್ಯಾಂಪ್ ಥರ ಹಾಕ್ತಾರಲ್ಲ, ಸೊ ಆ ರ್ಯಾಂಪ್ ಬಂದು ಇರಲಿಲ್ಲ, ಆದರೆ ಪಕ್ಕದ ಶಾಪಿಗಿತ್ತು. ಅಂದರೆ ಈ ಶಾಪಿಗೆ ಹೋಗೋದಕ್ಕೆ ನಾನು ಪಕ್ಕದ ಶಾಪ್ ರ್ಯಾಂಪ್ ಮೇಲೆ ಹತ್ತಿ ಪಕ್ಕದ ಶಾಪ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ನಾನು EMIನ ಕಟ್ಬಿಟ್ಟು ಬರಬೇಕು. ನಾನಾದರೆ ಏನೋ ಪರವಾಗಿಲ್ಲ, ಬಟ್ ಈ ವಯಸ್ಸಾದವರೆಲ್ಲ ಹೆಂಗೆ ಹೋಯ್ತಾರೆ ಅಂದರೆ EMI ಅಂತೂ ಡೇಟಿಗೆ ಸರಿಯಾಗಿ ಕಟ್ಟಬೇಕಾ? ಆನ್ಲೈನ್ ಏನೋ ಇದೆ, ಆನ್ಲೈನಲ್ಲಿ ಕಟ್ಟಕ್ಕೆ ಬರದೇ ಇರೋರಂತೂ ಅಲ್ಲಿಗೆ ಬಂದು ಕಟ್ಟಬೇಕಾ? ಎಸ್. ಇನ್ನು ಹೋಗ್ಲಿ ಬಿಡು, ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಏನೋ ರೋಡ್ ಚೆನ್ನಾಗಿರೋದಕ್ಕೆ ಅಲ್ವಾ ಮಾಡ್ತಾರೆ. ಫುಟ್ಪಾತ್ ಕನ್ಸ್ಟ್ರಕ್ಷನ್ ಫುಟ್ಪಾತ್ ಚೆನ್ನಾಗಿರಲಿ ಅನ್ನೋದಕ್ಕೆ ಮಾಡ್ತಾರೆ. ಅಂದರೆ ಅದು ವರ್ಷಕ್ಕೊಂದ್ಸಲನೋ 2 ವರ್ಷಕ್ಕೊಂದ್ಸಲನೋ ಮಾಡಲ್ಲ, 3 ತಿಂಗಳಿಗೊಂದ್ಸಲಿ ಮಾಡೋದು ಮಾಡ್ತಾರೆ. ಆ್ಯಕ್ಚುಲಾಗಿ ಅದು ಏನು ಮಾಡ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ. ನಮ್ಮ ಮನೆ ಹತ್ರ 6 ತಿಂಗಳಿಂದ ಹಾಕಿದ್ದು ಫುಟ್ಪಾತ್ ಮೇಲೆ ಸಿಮೆಂಟ್ ಅಂತೂ ಹಾಕಿದ್ದು 1 ವಾರಕ್ಕೆ ಹೊರಟೋಯ್ತು. ಬ್ಯಾಂಗ್ಳೂರ್ ರೋಡ್ಸ್ ಬಗ್ಗೆ ಅಂತೂ ಮಾತಾಡಲೇಬೇಡಿ. ಆಬ್ವಿಯಸ್ಲಿ ನೀವು ಗಾಡಿ ತೊಗೊಂಡು ಬರ್ತೀರಾ ಅಂದರೆ ನೀವು ಹಳೇ ಮಾಡಲ್ ಎತ್ಕೊಂಡ್ಬಂದ್ರು ಕೂಡ ಸ್ಟಂಟ್ ಮಾಡೋದಂತೂ ತಪ್ಪಲ್ಲ. ಇನ್ನು 2024 ಡೇಟಾ ಪ್ರಕಾರ, ಲೇಟೆಸ್ಟ್ ಗೌರ್ಮೆಂಟ್ ಡೇಟಾ ಪ್ರಕಾರನೇ ಇಂಡಿಯಾ ರೆಕಾರ್ಡೆಡ್ 1,77,177 ರೋಡ್ ಕ್ರಾಶ್ ಫ್ಯಾಟಲಿಟೀಸ್. ಅಂದರೆ ದಿನಕ್ಕೆ 485 ಜನ ಸಾಯ್ತಾ ಇದ್ದಾರೆ. ಯಾವುದೋ ರ್ಯಾಂಡಮ್ ಡೇಟಾ ಹೇಳ್ತಾ ಇರೋದಲ್ಲ, ವೆರಿಫೈಡ್ ಸೋರ್ಸಸ್ ಲೈಕ್ ಹಿಂದೂಸ್ತಾನ್ ಟೈಮ್ಸ್, ಎಕಾನಮಿಕ್ ಟೈಮ್ಸ್ ಇಂದ ಹೇಳ್ತಾ ಇರೋದು. ಇನ್ನು ಎಲೆಕ್ಷನ್ ಟೈಮ್ ಬಂದಿದ ತಕ್ಷಣ ಕಲರ್ ಆಗಿ ಅಡ್ವರ್ಟೈಸ್ಗಳಾಗ್ತಾರಲ್ಲ, ರೋಡ್ಗಳ ಕನ್ಸ್ಟ್ರಕ್ಷನ್ನು, ಈ ಟೋಲ್ಗಳ ಹತ್ರ ಹಾಕಿರೋದು, ಅದೆಲ್ಲ ಅಷ್ಟೊಂದು ಕಲರ್ಫುಲ್ ಆಗಿಲ್ಲ. ಇಲ್ಲೊಂದು ಹಿಡನ್ ಡಾರ್ಕ್ ಅಜೆಂಡಾ ಕೂಡ ಇದೆ. ದೇರ್ ಹ್ಯಾವ್ ಬೀನ್ ಸೀರಿಯಸ್ ಅಲಿಗೇಷನ್ಸ್ ಆಫ್ ಮಿಸ್ಯೂಸ್ ಆಫ್ ರೋಡ್ ಪ್ರಾಜೆಕ್ಟ್ ಫಂಡ್ಸ್ ಇನ್ ಮೆನಿ ರೀಜನ್ಸ್. ಅಂದರೆ ಈ ಸಿವಿಕ್ ಏಜೆನ್ಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಸೋ ಕಾಲ್ಡ್ BBMP ಅವ್ರ ಮೇಲೆ ಆಲ್ಮೋಸ್ಟ್ 46,300 ಕೋಟಿ ಮಿಸ್ಯೂಸ್ ಆಗಿದೆ ಅನ್ನೋ ಒಂದು ಕ್ಲೈಮ್ ಕೂಡ ಇದೆ. ಅಂದರೆ ನೋಡ್ಕೊಳ್ಳಿ, ಇವಾಗ ನಾವು ನಡೀತಾರ ಫುಟ್ಪಾತು ಮತ್ತು ರೋಡು, ಅದಕ್ಕೆ ಖರ್ಚು ಮಾಡಬೇಕಾಗಿರೋದು 75% ಫಂಡ್ಸ್ ಬಂದು ಅವ್ರು ಖರ್ಚೇ ಮಾಡಿರಲ್ಲ. ಈ ಮಧ್ಯೆ ಇರೋರ್ಗೇನೆ ಕರಪ್ಷನಲ್ಲಿ ಹೋಗ್ಬಿಟ್ಟಿರುತ್ತೆ. ಈ ರೀಲ್ನ ನೋಡಾದ್ಮೇಲೆ ಯಾರನ್ನ ಟ್ಯಾಗ್ ಮಾಡ್ಬೇಕಂತ ನಿಮಗೆ ಚೆನ್ನಾಗಿ ಗೊತ್ತು. ಅಕ್ಕಿ ಫ್ರೀ, ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಫ್ರೀಯಲ್ಲಿ ರನ್ ಆಗ್ತಾರೆ. ಗೌರ್ನಮೆಂಟ್ಗಳನ್ನ ಟ್ಯಾಗ್ ಮಾಡಬೇಕು, BBMP ಅವ್ರನ್ನ ಟ್ಯಾಗ್ ಮಾಡಬೇಕು, PWD ಈ ರೀಲ್ ತಲುಪಬೇಕು. ಯಾಕೆಂದರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ನಿಜವಾಗ್ಲೂ ಅಡ್ವರ್ಟೈಸ್ ಕೊಡಬೇಕಾದ್ರೆ ಈ ಥರ ಫೇಕ್ ರೋಡ್ ಕನ್ಸ್ಟ್ರಕ್ಷನ್ಗಳನ್ನ ಮಾಡದೆ ನಿಜವಾಗ್ಲೂ ರೋಡ್ಸ್ನ ಹೈ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಟ್ ಮಾಡಿ ದಯವಿಟ್ಟು ಅಡ್ವರ್ಟೈಸ್ಗಳಲ್ಲಿ ಹಾಕ್ಕೊಳ್ಳಿ. ಇನ್ನು ಈ ರೀಲ್ನ ಯಾವುದೇ ಗವರ್ನಮೆಂಟ್ನ ಟಾರ್ಗೆಟ್ ಮಾಡಿರುವಂಥ ರೀಲ್ ಅಲ್ಲ, ಬಿಕಾಸ್ ಇದು ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಆಲ್ ಓವರ್ ಇಂಡಿಯಾ ಇದೇ ಸೀನ್ರಿ. ಡೆಲ್ಲಿಗೆ ಹೋದ್ರು ಕೂಡ ಅದೇ ಗತಿ, ನಮ್ಮ ಗಲ್ಲಿಲೂ ಕೂಡ ಅದೇ ಗತಿ. ಇನ್ನು ಇದೇ ತರದ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಟ್ಕೊಂಡು ಫಾಲೋ ಕೊಟ್ಕೊಂಡು ಹೋಗಿ. ಅಷ್ಟೇ ಅಲ್ಲದೆ ನಿಮ್ಗೆ ಏನು ಅನಿಸ್ತು ಅನ್ನೋ ಕಾಮೆಂಟ್ ಮಾಡಿ. ಬಾಸ್, ನೆಕ್ಸ್ಟ್ ಟೈಮ್ ರೋಡ್ ಮೇಲೆ ಹೋಗ್ಬೇಕಾದ್ರೆ ಕೇರ್ಫುಲ್ ಬಾಸ್, ಬಿಕಾಸ್ ಗವರ್ನಮೆಂಟ್ಗೆ ಅದು ಬರೀ 485 ಆಕ್ಸಿಡೆಂಟ್ಸ್ ಆಗಿರುತ್ತೆ, ಬಟ್ ನಿಮ್ಗೆ ಬಂದು ಒಂದು ಫ್ಯಾಮಿಲಿ ಇರುತ್ತೆ.